ಆಮೇಲೆ 62 ಜನಕ್ಕೆ ದೇಶೀಯ ಹಸುಗಳು ಹೇಳಿದೆ. ಈಗ ದೇಶೀಯ ಹಸುದು ಬಂದು ಡೈರಿನವರು ಹಾಲು ತಗೋತಾ ಇದ್ದಾರೆ, 80 ರೂಪಾಯಿ 1 ಲೀಟ್ರ್ ತಗೋತಾ ಇದ್ದಾರೆ. 1 ಲೀಟ್ರು ಎಷ್ಟಾಯಿತು ದಿವಸಕ್ಕೆ? 80 ರೂಪಾಯಿ ಅಂದರೆ 1 ಲೀಟ್ರ್ 2 ಲೀಟ್ರ್ ಬಂದರೆ ಆಯಿತಾ, ಅವತ್ತು ಸಿಕ್ತಲ್ಲ 30ಕ್ಕಿಂತ ಜಾಸ್ತಿ ಅಮೌಂಟ್ ಸಿಕ್ಬಿಡ್ತು. ಸೊ ಇದು ಆದಮೇಲೆ ಮತ್ತೆ ಅಲ್ಲಿ ಹೆಲ್ತ್ ಚೆಕಪ್ ಮಾಡಿಸಿದ್ವಿ. ಪ್ರೆಗ್ನೆಂಟ್ ಲೇಡೀಸು ಹಾಸ್ಪಿಟ್ಲ್ಗಳಿಗೆ ತುಂಬ ಒದ್ದಾಡ್ತಾಯಿದ್ರು. ಕೆಲವೊಮ್ಮೆ ಆಟೋನಲ್ಲೇ ಇದಾಗ್ತಿತ್ತು ಅಂತೇಳಿ ಸಮಾಜ ಕಲ್ಯಾಣ ಹೇಳಿದೆ, ಅವರು ಆ್ಯಂಬುಲೆನ್ಸ್ ಕೊಡಿಸಿದ್ರು. ಮತ್ತು ಐ ಚೆಕಪ್ ಮಾಡಿ ಆಪ್ರೇಷನ್ ಮಾಡಿಸಿ ಕನ್ನಡಕ್ಕೆ ಅದನ್ನೆಲ್ಲ ಆರ್ಗನೈಸ್ ಆಯಿತು. ಹೆಲ್ತ್ ಪ್ರೋಗ್ರಾಮ್ ಇದು. ಮತ್ತು ಒಂದು ಹುಡುಗಿ ಒಂಥರ ಖುಷಿಯಿಂದ ಮಾಡಿಬಿಟ್ಟು 99% SSLCಲಿ 99% ಬಂದಿದೆ. ಕಾಡು ಜನರಿಗೆ 99%, ನಮಗೆಲ್ಲ ಖುಷಿ. ಆಮೇಲೆ ಅಲ್ಲಿ ಕಾಲೇಜ್ನಲ್ಲಿ ಆಕೆನ ಒಳಗಡೆ ಕರ್ಕೊಳ್ಳೋಕ್ಕೆ ಆರತಿ ಮಾಡಿ ಒಳಗಡೆ ಕರ್ಕೊಂಡಿದ್ದಾರೆ. ಏನು ಖುಷಿ ಆಯಿತು. ಆಮೇಲೆ ಎಲ್ಲ ಆದಮೇಲೆ ನಮ್ಮದು ಕಾರ್ಯಕ್ರಮ ಆಯಿತು. ಕಾರ್ಯಕ್ರಮ ಆದಾಗ ಅವ್ರನ್ನೆಲ್ಲ ಕರೆಸಿದ್ವಿ, ಎಲ್ಲ ಫೋಟೋ ಎಲ್ಲ ತೆಕ್ಕೊಂಡಿದ್ದಾರೆ. ಬುಟ್ಟಿಗಳು ಇದು ಮಾಡ್ತಾರೆ, ಅದನ್ನು ಮಾರಾಟ ಮಾಡೋಕ್ಕೆ ಒಂದು ಅಂಗಡಿನೂ ಕೊಟ್ವಿ. ಅಲ್ಲಿ ಮಾರಾಟನೂ ಆಯಿತು. ಅದೇ ಮಿನಿಸ್ಟ್ರ್ ಅವರೆಲ್ಲ ಬಂದಿದ್ದರು. ಆ ಹಿಂದೆ ನಿಂತಿದ್ರಲ್ಲ, ನಿಲ್ಲಿಸ್ಬಿಟ್ಟು ಫೋಟೋ ತೆಗೆದ್ಬಿಟ್ಟು ಹಾಡಾಣ್ ಮಾಡಿಬಿಟ್ಟು. ಸೊ ಅವ್ರಿಗೆ ಖುಷಿ. ಅದನ್ನೆಲ್ಲ ಹಾಗೆ ಇಟ್ಕೊಂಡು ಮನೆಯಿಂದ ಹಾಕ್ಕೊಂಡಿದ್ದಾರೆ ಅದು. ಆಮೇಲೆ ನಾವು ಯಾವಾಗ ಕೋಆರ್ಡಿನೇಟ್ ಮಾಡ್ತಿದ್ವಲ್ಲ, ಮೊದಲು ಬರೋರೆ ಹೆದರಿಕೆ ಇತ್ತು. ಈಗ ಕರೆದ ತಕ್ಷಣ 200 ಜನ ಬರ್ತಾರೆ. ಅಂದರೆ ಕಾಡು ಜನ ಹೋಗಿ ನಾಡು ಜನ ಬಟ್ಟೆಗಳದೆಲ್ಲ ಕೊಟ್ಟು ನಮ್ಮ ಹಾಗೆ ಇರಬೇಕು ಅನ್ನೋದು ನನ್ನ ಭಾವನೆ. ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9686376663.